ಪ್ರಿಯ ವೀಕ್ಷಕರೇ, ಇನ್ಸೈಟ್ ನ್ಯೂಸ್ 14 ವಿಶೇಷ ಸುದ್ದಿಗೆ ಸ್ವಾಗತ. ಇವತ್ತಿನ ಒಂದು ವಿಶೇಷ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ದಾವಣಗೆರೆ ಉಪಚುನಾವಣೆಯ ಅಖಾಡ ಈಗ ಕೇವಲ ರಾಜಕಾರಣಿಗಳ ಅಖಾಡವಾಗಿ ಉಳಿದಿಲ್ಲ. ಅಲ್ಲಿ ಈಗ ವೈಚಾರಿಕತೆಯ ದನಿಯೂ ಕೇಳಿಬರುತ್ತಿದೆ. ಹೌದು, ರಾಜ್ಯದ ಖ್ಯಾತ ಪತ್ರಕರ್ತರು ಹಾಗೂ ದಶಕಗಳ ಕಾಲ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ರಾ ಚಿಂತನ್ ಅವರು ಈಗ ದಾವಣಗೆರೆ ಉಪಚುನಾವಣೆಯ ದಂಗಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದರೆ ಇಲ್ಲಿರುವ ದೊಡ್ಡ ಕುತೂಹಲ ಏನೆಂದರೆ, ಒಬ್ಬ ಪತ್ರಕರ್ತರಾಗಿ ಇವರು ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾದರೂ ಯಾಕೆ? ಇವರ ಈ ನಡೆಯ ಹಿಂದಿರುವ ಅಸಲಿ ಉದ್ದೇಶವೇನು? ಕೇವಲ ಮತ ಕೇಳುವುದಲ್ಲ, ಬದಲಾಗಿ ಮತದಾರರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸುವುದು ಇವರ ಮುಖ್ಯ ಗುರಿ. ದಾವಣಗೆರೆಯ ಜನರ ಮೂಲಭೂತ ಸಮಸ್ಯೆಗಳು ಮತ್ತು ವ್ಯವಸ್ಥೆಯ ಲೋಪದೋಷಗಳನ್ನು ಜನರ ಮುಂದಿಡಲು ಈ ವೇದಿಕೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ. ಪ್ರಸ್ತುತ ರಾಜಕೀಯ ವ್ಯವಸ್ಥೆಯ ನಡುವೆ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ತಾವು ಯಾವ ಬದಲಾವಣೆಯನ್ನು ಬಯಸುತ್ತಿದ್ದಾರೆ ಎಂಬುದನ್ನು ನೇರವಾಗಿ ಜನರ ಮುಂದೆ ಹೇಳುತ್ತಿದ್ದಾರೆ. ಪತ್ರಕರ್ತರು ಕೇವಲ ಸುದ್ದಿ ಬರೆಯುವವರಲ್ಲ, ಬದಲಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವವರು ಎನ್ನುವುದನ್ನು ರಾ ಚಿಂತನ್ ಅವರು ತಮ್ಮ ಪ್ರಚಾರದ ಶೈಲಿಯ ಮೂಲಕ ತೋರಿಸಿಕೊಡುತ್ತಿದ್ದಾರೆ. ಅವರ ಈ ಅಬ್ಬರದ ಪ್ರಚಾರದ ಉದ್ದೇಶದ ಬಗ್ಗೆ ಅವರೇ ಸ್ವತಃ ವಿಸ್ತಾರವಾಗಿ ವಿವರಿಸಿದ್ದಾರೆ. ಅವರ ಆ ಮಾತುಗಳು ನಿಮಗಾಗಿ. ನಾನು ಯಾಕೆ ಇಲ್ಲಿಗೆ ಬಂದೆ? ನನ್ನ ಉದ್ದೇಶ ಅಧಿಕಾರವಲ್ಲ, ಬದಲಾಗಿ ಜನರ ವಿಚಾರವಂತಿಕೆಯನ್ನು ಎಚ್ಚರಿಸುವುದು ಎನ್ನುತ್ತಾರೆ ರಾ ಚಿಂತನ್. ವೀಕ್ಷಕರೇ, ಈ ಸಂಪೂರ್ಣ ವಿಡಿಯೋ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸತ್ಯ ಮತ್ತು ನಿಖರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ಗ್ರೂಪ್ಗಳಿಗೂ ಶೇರ್ ಮಾಡಿ. ನಮ್ಮ ಸುದ್ದಿಗಳ ನಿರಂತರ ಅಪ್ಡೇಟ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ನಿಮ್ಮ ಒಬ್ಬರು ಒಳಗಡೆ ಇರೋ ಸ್ವಾಭಿಮಾನ ಸಾವಿರಾರು ಜನರಿಗೆ ಮುಟ್ಟಿಸ್ತೀರಾ? ಇಲ್ಲಿ ತಿಳ್ಕೊಂಡು ಹೋಗೋ ವಿಚಾರ, 9ನೇ ತಾರೀಕು ಒಂದು 60-70 ಸಾವಿರ ಓಟು ಹಾಕೋತರ ಮಾಡ್ತೀರಾ? ನಂಬಲ? ಸ್ವಾಭಿಮಾನ ಇದೆಯಾ? ಗಡ್ಡ ಟೋಪಿ? ನಾನಿವತ್ತು ಈ ವೇದಿಕೆ ಬರೋದಕ್ಕೆ ಕಾರಣ, ನಾನು ಯಾವ ಪಕ್ಷದವನಲ್ಲ. ಅಬ್ದುಲ್ ಮಜೀದ್ ಸರ್, ಮುಂದೆ ನೋಡೋಣ. ನಾಲ್ಕು ಕಾರಣ ಇದೆ ನಾನು ಇವತ್ತು ಈ ವೇದಿಕೆ ಬರೋದಕ್ಕೆ. ಒಂದು ಕಾರಣ ರಿಜ್ವಾನ್ ಅರ್ಷದ್. ಏನಂದ್ರೆ, ಬಿಜೆಪಿ ಮತ್ತು ಎಸ್ಡಿಪಿ ಕೋಮುವಾದಿ ಪಕ್ಷ ಅಂದ್ರು. ನನಗೆ ಈ ಎನ್ಆರ್ಸಿಸಿಎ ತಂದು ಮುಸಲ್ಮಾನನ್ನ ಪಾಕಿಸ್ತಾನಕ್ಕೆ ಕಳಿಸ್ತೇವೆ, ಡಿಟೆನ್ಷನ್ ಸೆಂಟರ್ಗೆ ಹಾಕ್ತೀವಿ ಅಂದಾಗ, ಈ ಬಿಜೆಪಿ ಕೋಮುವಾದಿಗಳು ಅಂದಾಗ, ತಾಕತ್ತಿದ್ರೆ ಹಾಕ್ರೋ ಅಂತ ಹೋರಾಟ ಮಾಡಿದ ಎಸ್ಡಿಪಿ ಯಾವತ್ತೂ ಕೂಡ ಕೋಮುವಾದಿ ಅಂತ ಅನಿಸ್ಲಿಲ್ಲ. ರಿಜ್ವಾನ್ ಅರ್ಷದ್ ಇನ್ ಎರಡನೇ ರೀಸನ್ ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು ಬಂದ್ರು ಇವತ್ತು. ಹೌದಾ? ಮುತ್ತು ಕೊಟ್ರು. ಮುತ್ತು ಕೊಡೋದು ಮಾಮೂಲಿ ಅವರಿಗೆ ಅಲ್ಲ, ಒಳ್ಳೆ ಒಳ್ಳೆ ಗುಣನೇ ಅದು, ಅದಕ್ಕೆ ನಾನು ನಿರಾಕರಣೆ ಮಾಡಲ್ಲ. ಅವ್ರು ಬಂದ್ರಷ್ಟೇ, ಸೀರಿಯಸ್ ಆಗಿ ಬಂದಿಲ್ಲ. ಸೀರಿಯಸ್ ಆಗಿ ಬಂದಿಲ್ಲ. ಪತ್ರಕರ್ತ ನಾನು, ನನಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ, ಅದು ಹೇಳಕ್ಕಾಗಲ್ಲ. ಸಂಪರ್ಕ ಬಹಳ ವಿಸ್ತಾರವಾಗಿರುತ್ತೆ. ಸೀರಿಯಸ್ ಆಗಿ ಬಂದಿಲ್ಲ. ಸೀರಿಯಸ್ ಆಗ್ಬೇಡಿ ಸೀರಿಯಸ್. ಜಮೀರ್ ಅಹ್ಮದ್ ಅವರೇ, ಜಮೀರ್ ಅಹ್ಮದ್ ಬಂದ್ ಕೂಡಲೇ ಎಲ್ಲಾ ಉಲ್ಟಾ ಸೀದಾ ಆಗ್ಬಿಡುತ್ತಪ್ಪ, ಮುಗ್ದೇ ಹೋಯ್ತು ಅಂತಾರೆ. ನಿಜವಾದ ಹೋರಾಟದ ಕಿಚ್ಚುಗಳು ಇಲ್ಲಿ ಕೂತಿದ್ದಾವೆ. ಯಾರು ಎನ್ಆರ್ಸಿಸಿಎ, SIR, ಕೋಗಿಲು ತಣಿಸಂದ್ರ ಬಂದಾಗ ಇವ್ರು ಯಾರು ಬರಲಿಲ್ಲ. 10,000 ಕೋಟಿ ಒಡೆಯರು, 50,000 ಕೋಟಿ ಒಡೆಯರು, ಇವ್ರು ಯಾರು ಕೂಡ ಈ ಸಮುದಾಯದ ಪರವಾಗಿ ಯಾವತ್ತೂ ಕೂಡ ಮಾತಾಡಿದಾರ? ಒಂದೇ ಒಂದು ರೆಕಾರ್ಡ್ ಕೊಡಿ, ಈಗ ಎಳ್ದೋಗ್ಬಿಡ್ತೇನೆ ನಾನು. ಕೊಡಿದಾರ? ಮಾತಾಡ್ತಾರ? ಮಾತಾಡೋದು ಯಾಕೆ ಹೇಳಿ? ಇಡಿ ಬರ್ತದೆ, ಐಟಿ ಬರ್ತದೆ, ಕರ್ನಾಟಕ ಸರ್ಕಾರ ಕೂಡ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ಇರ್ಲಿ ಜಮೀರ್ ಸಾಹೇಬ್ರೆ, ನಿಮ್ ಜೊತೆ ಇದೀವಿ ಅಲ್ಲ, ಇರೋ ವಿಚಾರ ಹೇಳ್ಬೇಕಪ್ಪ.
ಹೌದು ಸರ್, ಕರೆಕ್ಟ್. ಅಲ್ವಾ? ಹೌದು ಸರ್, ಹೌದು. ಇದೇ ಕೋಗಿಲು ತಣಿಸಂದ್ರದಲ್ಲಿ ಮುಸಲ್ಮಾನರ ಮನೆಗಳನ್ನ, ಮುಸಲ್ಮಾನರೇ ಬಹುತೇಕ ಅದರಲ್ಲಿ ದಲಿತರಿದ್ರು, ಫೋಕಸ್ ಮುಸಲ್ಮಾನರು ಅಂತ ಮಾಡಿದ್ರು, ಬಹುತೇಕ ಮುಸಲ್ಮಾನರು ನೂರಾರು ಸಾವಿರಾರು ಮನೆಗಳನ್ನ ಕೆಡವುದ್ರು. ತಣಿಸಂದ್ರ ಕೋಗಿಲು ಬೆಂಗಳೂರು, ನಾವಿರೋ ಜಾಗ, ನಾವು ಹೋದ್ವಿ, ಗ್ರೌಂಡ್ ರಿಪೋರ್ಟ್ ಮಾಡಕ್ ಹೋಗಿದ್ವಿ. ಫಕೀರಪ್ಪ ಲೇಔಟ್, ವಸೀಂ ಲೇಔಟ್ ಅಂತ ಹೇಳಿದ್ರು. ಸತ್ಯ ಏನ್ ಗೊತ್ತಾ? ಫಕೀರಪ್ಪ ಲೇಔಟ್ ಹೌದು, ವಸೀಂ ಅಲ್ಲ, ಅದು ಅಂಬೇಡ್ಕರ್ ಲೇಔಟ್. ಅಂಬೇಡ್ಕರ್ ನ ಮುಟ್ಟಿದ್ರೆ ಈ ದೇಶದಲ್ಲಿ ಬಹಳ ಕಷ್ಟ, ವಸೀಂ ಮುಟ್ಟೋದು ಬಹಳ ಈಸಿ ಅಂತ ಇವ್ರಿಗೂ ಅರ್ಥ ಆಗಿದೆ, ಕಾಂಗ್ರೆಸ್ನವ್ರಿಗೂ ಅರ್ಥ ಆಗಿದೆ. ವಸೀಂ ಇಲ್ಲಿ ಅನಾಯಾಸವಾಗಿ ಸಿಗ್ತಾನೆ, ಅವನನ್ನ ಎಷ್ಟು ಬೇಕಾದ್ರೂ ಬಡಿಬಹುದು. ಬಿಜೆಪಿ ತರನೇ ಕಾಂಗ್ರೆಸ್ ಕೂಡ ಆ ತರದ ಒಂದು ಚಿಂತನೆ ಇದೆ ಅನ್ನೋದೇ ನನಗೆ ಬಹಳ ಆಶ್ಚರ್ಯ ಆಗಿದೆ. ಮುಖವಾಡಗಳು, ತಣಿಸಂದ್ರಕ್ಕೆ ಹೋದೆ ಪತ್ರಕರ್ತ, ಕೋಗಿಲು ಹೋದೆ, ಭಯಾನಕ ಚಳಿ ರೀ ಈ ಸಲ. ಹೌದಾ? ಸಿಕ್ಕಾಪಟ್ಟೆ ಚಳಿ. ನಾವೇ ಎರಡೆರಡು ಬೆಡ್ಶೀಟ್ ಹೊತ್ಕೊಂತ ಇದ್ವಿ. ನಮ್ಮ ಮಕ್ಕಳನ್ನ ಎಲ್ಲಿ ಎದ್ದೆದ್ದು ನೋಡ್ತಾ ಇದ್ವಿ, ನಮ್ಮ ಮಕ್ಕಳು ತುಂಬಾ ಕವರ್ ಆಗಿದೆಯಲ್ಲ ಅಂತ ಹೇಳಿ. ಆ ಮನೆಯನ್ನ ಕೆಡೋದ್ರು ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾದವರು ಆ ಇಟ್ಕೆ ರಾಶಿಯಲ್ಲಿ, ಆ ಮಣ್ಣಿನ ರಾಶಿಯಲ್ಲಿ ಹೇಗ್ ಮಲ್ಕೊಂಡಿದ್ರು ಗೊತ್ತಾ? ಯಾರು ಮಲಗಿಸಿದ್ದು? ಯಾರು ಕೆಡವಿದ್ದು? ಯಾರು ಕೆಡವಿದ್ದು? ಯಾರು ಕೆಡವೋದು? ಸುಮ್ಮನೆ ಹೇಳ್ತಾ ಇದ್ದೆ ನಾನು. ಈ ಬಿಜೆಪಿಯವರು ಮಾತೆತ್ತಿದ್ರೆ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಹೇಳ್ತಾರೆ. ನಾವು ಸ್ನೇಹಿತರು ಮಾತಾಡ್ತಾ ಇದ್ವಿ, ಆ ಪಾಕಿಸ್ತಾನ ಕಳಿಸ್ತೀನಿ ಅಂತ ಅವ್ರು ಹೇಳೋದಕ್ಕೂ ಇವ್ರು ಅದನ್ನೇ 70 ವರ್ಷಗಳಿಂದ ಮಾರ್ಕೆಟಿಂಗ್, 70 ಆಗಿಲ್ಲಲ್ಲ ಬಿಜೆಪಿ ಬಂದಾಗಿಂದ ಅದನ್ನೇ ಮಾರ್ಕೆಟಿಂಗ್ ಮಾಡಿಕೊಂಡು, ನಾವು ಬರ್ದೇ ಇದ್ರೆ ನಿಮ್ಮನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾರೆ, ನಿಮ್ಮನ್ನ ನಾಶ ಮಾಡ್ತಾರೆ, ನಿಮ್ಮನ್ನ ಉಳಿಸೋದಾದ್ರೆ ನಮ್ಮಿಂದ ಮಾತ್ರ ಸಾಧ್ಯ ಅಂತ ಮೊನ್ನೆ ಈ ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಚರ್ಚೆಗಳಾದಾಗ ಇವ್ರು ಮಾತಾಡಿದ್ದು. ಕಾಂಗ್ರೆಸ್ ಇದ್ರೇನೆ ಮುಸಲ್ಮಾನರಿಗೆ ಉಳಿಗಾಲ, ಕಾಂಗ್ರೆಸ್ ಇಲ್ಲ ಅಂದ್ರೆ ಮುಸಲ್ಮಾನ ನಾಶ. ಅರೆ ನನ್ನ ಮಕ್ಕಳ ಅಲ್ಲ, ಮಾತು ಯೂಸ್ ಮಾಡಲ್ಲ, ಸುಳ್ಳು ಸಹಿಸಕ್ ಸ್ವಲ್ಪ ಹಿಂಸೆ. ಹೌದು ಸರ್. ಫಿರೋನ್ ಮತ್ತು ನಮ್ರೂದ್ನನ್ನೇ ಮುಗಿಸಿ ಬಂದಂತಹ ಸಂತತಿ ಇದು. ಅರೆ ಇಸ್ರೇಲ್, ಯುಎಸ್ ನಿನ್ನನ್ನೇ ಬಗ್ಗು ಬಡಿಯುತ್ತಿರುವ ಇರಾನಿನಲ್ಲಿ ಹರಿಯುತ್ತಿರುವ ರಕ್ತ ಕೂಡ ಇದೇ ಸಂತತಿದು. ಕಟ್ಟ ಕಡೆಯ ಉಸಿರು ಇರುವವರೆಗೂ ಹೋರಾಟ ಮಾಡುವ ಈ ಸಂತತಿಯನ್ನ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೂ ಕಳ್ಸಕ್ ಆಗಲ್ಲ ಕಣೆ. ಅವ್ರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ, ನಿಮ್ಮ ಪರ್ಮಿಷನ್ ಇಲ್ಲ ಅಂದ್ರೆ ನಿಮ್ಮ ದಾವಣಗೆರೆ ಚಿತ್ರದುರ್ಗಕ್ಕೆ ಕಳ್ಸಕ್ ಆಗಲ್ಲ. ಅವ್ನು ಬಿಜೆಪಿ ಅವನಾಗ್ಲಿ, ಕಾಂಗ್ರೆಸ್ ಅವನಾಗ್ಲಿ, ಯಾವನೇ ಆಗ್ಲಿ. ಹೌದಾ? ಆಗ್ತದ? ಈ ದೇಶದ ಕಾನೂನಿನ ಪ್ರಕಾರವಾಗಿ ನಾವು ಬದುಕುತ್ತಿದ್ರೆ ನಮ್ಮನ್ನ ಇಲ್ಲಿಂದ ಎಲ್ಲಿಗಾದ್ರೂ ಕಳ್ಸಕ್ ಸಾಧ್ಯನಾ? ಇದೇ ಕೋಗಿಲು ತಣಿಸಂದ್ರದಲ್ಲಿ ಆ ಮ್ಯಾಟರ್ ಹೇಳ್ತೀನಿ ನಾನು ಪದೇ ಪದೇ, ನಿಮ್ಮ ಆತ್ಮಕ್ಕೆ ಬಡಿಬೇಕದು. ಒಬ್ಬರು ನಮ್ಮ ಮನೆ ಹಾಳು ಮಾಡಕ್ ಬಂದಿದ್ದಾರೆ ಬಿಜೆಪಿ ಅವರು, ಇನ್ನೊಬ್ರು ನಮ್ಮ ಮನೆ ಕೆಡವುತ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಾವೇನ್ ಮಾಡ್ಬೇಕೀಗ? ಇಲ್ಲ ಆಯ್ತು ಕಾಂಗ್ರೆಸ್ ಓಟ್ ಹಾಕಕ್ ಮನ್ಸಿಲ್ಲಪ್ಪ, ಏನ್ ಮಾಡ್ಬೇಕು? ಇಲ್ಲಪ್ಪ ನಾವು ಓಟೇ ಹಾಕಲ್ಲ, ನಾವು ನೋಟ ಹಾಕ್ತೀವಿ, ಇನ್ನೇನೋ ಮಾಡ್ತೀವಿ, ಯಾಕೆ ಮಾಡ್ಬೇಕು? ತಣಿಸಂದ್ರದಲ್ಲಿ ಆ ಬಡವರ ಹತ್ರ ಹೋಗ್ಬಿಟ್ಟು ಮೈಕ್ ಇಟ್ಟು ಕೇಳಿದೆ, ಏನ್ರಮ್ಮ ತಿನ್ನಕ್ಕೆ ಏನ್ ಮಾಡ್ತಾ ಇದ್ದೀರಾ ಸರ್? ಮನೆ ಕೆಡುವುದಕ್ಕೆ ಶುರು ಮಾಡಿದ್ರಲ್ಲ, ಅಲ್ಲಿಂದ ಇಲ್ಲಿವರೆಗೂ ನಮಗೆ 3 ಹೊತ್ತು ಆಹಾರವನ್ನ, ಅನ್ನವನ್ನ ಸಪ್ಲೈ ಮಾಡ್ತಿರೋದು SDP ಅವರಂತ ಹೇಳಿದ್ರಲ್ಲ, ಆ ಕಾರಣಕ್ಕೆ ನಾನು ಬಂದೆ. ಇದು ನನ್ನ 3ನೇ ಕಾರಣ. ಒಂದು ರಿಜ್ವಾನು, ಜಮೀರು, ಇದು 3ನೇ ಕಾರಣ. ಅವರ ಮನೆ ಹಾಳು ಮಾಡ್ತಾರೆ, ಇವ್ರು ಕೆಡುತ್ತಾರೆ, ಇವ್ರು ಅನ್ನ ಹಾಕ್ತಾರೆ. ಯಾರಿಗೆ ಓಟ್ ಹಾಕ್ತೀರಾ? ನಂಬಿಕೆ ಇಡ್ಬೋದು ತಾನೆ? ಯಾಕಂದ್ರೆ ಅಫ್ಸರ್ ಕೊಡ್ಲಿ ಬಿಟ್ಟು ಎಷ್ಟು ಸಾವಿರ ಕೋಟಿ ಆಸ್ತಿದೆ ನಿಮ್ಮ ಹತ್ರ? ಅಲ್ಲ, ನನಗೆ ಗೊತ್ತಿಲ್ಲ ಹೆಂಗ್ ಕಷ್ಟ ಪಡ್ತಿದಾರೆ ಗೊತ್ತಾ? ಆ ಫಂಡ್ ಅಂತೆ, ಈ ಫಂಡ್ ಅಂತೆ 100-200 ರೂಪಾಯಿ ಫಂಡ್ ಕಲೆಕ್ಷನ್ ಮಾಡ್ತಿದ್ದಾರೆ. 100-200 ರೂಪಾಯಿ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಎಷ್ಟು ಜನ ಬಲಿಯಾದ್ರು ಗೊತ್ತಾ?
ಎಷ್ಟು ತ್ಯಾಗ ಬಲಿದಾನಗಳಿದೆ ಗೊತ್ತಾ ಇಲ್ಲಿ? ಯಾರಿಗೋಸ್ಕರ? ಈ ಸಮುದಾಯಕ್ಕೋಸ್ಕರ, ಈ ಅಹಿಂದ ಸಮುದಾಯಕ್ಕೋಸ್ಕರ ಅವರು ತಮ್ಮ ಬದುಕನ್ನ ಬಲಿದಾನ ಕೊಟ್ಟಿದ್ದಾರೆ. ಪಾಪದವರೆಲ್ಲ ಬಲಿ ಹಾಕಿದ್ದಾರೆ. ಓದಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದಂತ ಹೆಣ್ಣು ಮಕ್ಕಳನ್ನ ಹಿಜಾಬ್ ತೋರಿಸಿ ಕಾಲೇಜಿನ ಹೊರಗಿಟ್ರು. ಯಾರು? ಕೋಮುವಾದಿಗಳು, ಅಸಲಿ ಕೋಮುವಾದಿಗಳು. ರಿಜ್ವಾನ್ ಅರ್ಷಾದ್ ನಿಮ್ಮ ಅಡ್ಜಸ್ಟ್ಮೆಂಟ್ ಗಿರಾಕಿಗಳ ತರ ಮಾತಾಡಬೇಡಿ ಇಲ್ಲಿ. ನಾವು ಬಂದ್ರೆ ಎಲ್ಲವೂ ಸರಿ ಮಾಡ್ತೀವಿ. ಏನ್ ಮಾಡ್ತೀರಿ? ಕೈಯಲ್ಲಿ ಯಾವ ತರ ಕಟ್ಕೊಂಡ್ ಬರ್ತೀರಂತ ಲೆಕ್ಕ ಹಾಕೋ ಕೂರೋ ನಿಮಗೆ ಅದು ಕೆಲವು ಕೋಡ್ ವರ್ಡ್ ಮರಿ ಸರಿ ಮಾತಾಡಕ್ಕಾಗ್ತದೆ. ಕೆಲವು ಕಷ್ಟ. ನಾಲ್ಕನೇ ಕಾರಣ ಹೇಳಿ ಭಾಷಣ ಮುಗಿಸ್ಬೇಕಂತ. ಯಾಕಂದ್ರೆ ಸಮಯ 10 ನಿಮಿಷ ಕೊಟ್ಟಿದ್ದಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ 10 ನಿಮಿಷ ಕೊಟ್ರೆ ಇನ್ನು 5 ನಿಮಿಷ ಎಕ್ಸ್ಟ್ರಾನೇ ಮಾತಾಡುತ್ತೇನೆ ಅಂತ. ನಾಲ್ಕನೇ ಕಾರಣ, ಮೇಜರ್ ಕಾರಣ, ನಾನು ಇಲ್ಲಿ ಬಂದು ನಿಲ್ಲೋದಕ್ಕೆ, ಭಾಷಣ ಮಾಡೋದಕ್ಕೆ ಕಾಂಗ್ರೆಸ್ ಕಾರಣ. ಇನ್ನು 2 ದಿನ ಸಿಕ್ಕಾಪಟ್ಟೆ ಆಟ ಅಂತೆ. ಫೈನಲ್ ಆಟ. ಒಂದು ಒಟ್ಟಿಗೆ 10,000 ರೂಪಾಯಿನಾ? ಅಲ್ಲ, ನಂಗೆ ಗೊತ್ತಿಲ್ಲಪ್ಪ. ಅವ್ರು ಕೊಡ್ರೆ ಅವ್ರ ದುಡ್ಡು ನಂಗೆ ಹಾಕ್ಬೇಕಪ್ಪ ಇದು. ಅಲ್ಲ, ತೀರಾ ಕ್ಯಾಂಪೇನ್ ಮಾಡುವಂತ ಸ್ಟಾರ್ ಕ್ಯಾಂಪೇನರ್ಗೆ 2 ಕೋಟಿ ಕೊಟ್ಟು ಅಂತ ಕೇಳ್ಪಟ್ಟೆ. ಆದಷ್ಟು ಬೇಗ ಸ್ಟಾರ್ ಕ್ಯಾಂಪೇನರ್ ಆಗ್ಬೇಕಪ್ಪ ಅಂತ ನನಗೂ ಅನಿಸ್ತು. ಏನ್ರಿ ದುಡ್ಡು? ಯಾರ್ದು ದುಡ್ಡು? ನಿಮ್ದೇ. ಇವ್ರ ಅಪ್ಪ ಅಮ್ಮನ ಆಸ್ತಿ ಅಲ್ಲ ಅದು. ನಿಮ್ಮ ದುಡ್ಡು. ನಿಮ್ದು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ನಿಮಗೆ ಅದರಲ್ಲಿ 100-200 ರೂಪಾಯಿ ಕೊಟ್ಟು 5 ವರ್ಷ ಮತ್ತಷ್ಟು ಕಿತ್ತು ತಿಂತಾರೆ. ಕೊಡ್ತೀರಾ ಓಟ್ ಅವ್ರಿಗೆ? 10,000 ಕೊಡ್ತಾರೆ, 20,000 ಕೊಡ್ತಾರೆ. ಸೈಲೆಂಟ್ ಆಗಿ ತಗೊಳ್ಳಿ, ಬೆಳಗ್ಗೆ ಹೋಗಿ SJP ಓಟ್ ಹಾಕ್ರಪ್ಪ. ಗಲಾಟೆ ಮಾಡ್ಬೇಡ್ರಿ. ಅದ್ರಲ್ಲಿ ಈಗ ತಗೊಳ್ಳಿ, ಯಾವುದೇ ಕಾರಣಕ್ಕೆ ರಿಜೆಕ್ಟ್ ಮಾಡ್ಬೇಡಿ. ಯಾಕಂದ್ರೆ ಅವ್ರು ಕೊಡ್ತಿರೋದು ಅವ್ರ ಅಪ್ಪನ ದುಡ್ಡಲ್ಲ, ನಿಮ್ ದುಡ್ಡು. ಅಟ್ಲೀಸ್ಟ್ 1% ಕೊಡ್ತಿದಾರ ಅಂತ ಚೂರು ಇಟ್ಕೊಳ್ಳಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಕೈ ಮುಗಿದು ಕೇಳ್ತೇನೆ. ಇಡೀ ದೇಶಕ್ಕೆ ಈ ಸಲ ದಾವಣಗೆರೆಯಲ್ಲಿ ಸಮರ್ಥನ ಸೋಲು. ಆ ಹುಡುಗನ ಬಗ್ಗೆ ನಮ್ಗೇನಿಲ್ಲ, ಆ ಯುವಕನ ಬಗ್ಗೆ ಏನಿಲ್ಲ. ಪಾಪ ಕ್ರಿಕೆಟ್ ಆಡ್ತಿದ್ದ, ಕರೆದು ಟಿಕೆಟ್ ಕೊಟ್ಟಿದ್ದಾರೆ. ಪಾಪ ಅವನೇನ್ ಮಾಡ್ತಾನೆ? ಕ್ರಿಕೆಟ್ ಆಡೋ ಹುಡುಗರನ್ನ, ಕಬಡ್ಡಿ ಆಡೋ ಹುಡುಗರನ್ನ, ಗೋಲಿ ಆಡೋ ಹುಡುಗರನ್ನ ಕರೆದು ಟಿಕೆಟ್ ಕೊಟ್ರೆ ಬೇಡ ಅಂತಾರ. ಆಯ್ತಪ್ಪ ಅಂತಾನೆ, ಹೌದಾ? ಅಂದ್ರೆ ಆ ಹುಡುಗನ ಬಗ್ಗೆ ನಾವೇನ್ ಮಾತಾಡೋಣ? ಆದ್ರೆ ಈ ಕೋಮು, ಇಷ್ಟು ದೊಡ್ಡ ಸಂಖ್ಯೆ ಇದ್ದಂತಹ ಕೋಮಿಗೆ ಒಂದೇ ಒಂದು ಟಿಕೆಟ್ ಕೇಳಿದಕ್ಕೆ, ರಿಕ್ವೆಸ್ಟ್ ಮಾಡಿದಕ್ಕೆ ಯಾರ ಫೈಲ್ವಾನ? ನಾಚಿಕೆ ಫೈಲ್ವಾನ್, ನಾಚಿಕೆ ಅಲ್ವಾ? ಈ ಸಮುದಾಯವನ್ನು ಮಿಸ್ಯೂಸ್ ಮಾಡ್ಕೊಂಡು ಯಾಕ್ರಿ ಮಾರಾಟ ಆಗ್ತೀರಾ? ಸೇಲ್ ಆಗ್ತೀರಾ? ಯಾಕ್ರಿ ಮಾರಾಟ ಆಗ್ತೀರಾ? ಈ ಕೋಮು ಅಲ್ಲೇ ಫೈಲ್ವಾನ್ ಸೆಟ್ಲು. ಕಣ್ಣೀರು. ಅಯ್ಯೋ, ನನಗೆ ಕಾಂಗ್ರೆಸ್ ಕನ್ಸ್ಕೊಂಡ್ಬಿಡ್ತು. ಅಯ್ಯೋ ಏನು, ಅಯ್ಯೋ ಯಾಕೆ 15 ದಿವಸದ ಹಿಂದೆ ಪ್ರೆಸರ್ ಹಾಕಬೇಕಾದ್ರೆ ನಿನಗೆ ಏನು ಕಾಂಗ್ರೆಸ್ ಬಗ್ಗೆ ಕನ್ಸರ್ನ್ ಬರ್ಲಿಲ್ವಾ? ಬೇಡಿಕೆಗಳೆಲ್ಲ ಆಗಿ ಆಶ್ವಾಸನೆಗಳು ಸಿಕ್ಕಿದ ಮೇಲೆ ನಿಮಗೆ ಕನಿಕರ ಬಂತು. ಈ ಸಮುದಾಯ ಬೀದಿಲೆ, ಹೌದಾ? ಈ ಸಮುದಾಯನ ಹೇಳ್ಸಲ್ಲರಿ ಇವರೆಲ್ಲ ಜಾಸ್ತಿ ಸೋನ್ ಮಾಡ್ತಾರೆ. ಅಂದ್ರೆ ಜಾಸ್ತಿ ಸೆಟಲ್ಮೆಂಟ್ ಆಗ್ಲಿ ಅಂತ. ಡೀಲ್ ಮಗ ಡೀಲ್ ಮಾಡಿದ ನ್ಯೂಸ್ ಮಾಡಿದ್ರ? ಡೀಲ್ ಮಗ ಡೀಲ್ ಅಂತ ಮಾಡಿದೆ. ಯಾರ ಮಾತುಗೂ ಕೇಳ್ಬೇಡಿ. ದಯವಿಟ್ಟು ಇದು ರೆಕಾರ್ಡ್ ಆಗ್ತಿದೆಯಲ್ಲ ಅಣ್ಣ, ದಯವಿಟ್ಟು ಪ್ರತಿ ಮನೆ ತಲುಪಿಸ್ರಪ್ಪ. ಕೈ ಮುಗಿದು ಕೇಳ್ತೀನಿ ನಿಮಗೆ. ಇಲ್ಲೇ 10,000, ಇಲ್ಲೊಂದು 5,000 ಜನ ಸೇರಿದರೆ ದಯವಿಟ್ಟು 1-2 ಲಕ್ಷ ಜನ ರೀಚ್ ಮಾಡ್ರಪ್ಪ. ಕೈ ಮುಗಿದು ಕೇಳ್ತೀನಿ ನಿಮ್ಗೆ. ಅದೇ ಒಂದು ರಿಕ್ವೆಸ್ಟ್. ಯಾಕಂದ್ರೆ ಹೋರಾಟಗಾರರು ಗೆಲ್ಬೇಕಾಗಿದೆ. ಇಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ನಿಮ್ ಒಳಗಡೆಯಿಂದ ಗೆದ್ದು ಬರ್ತಾನಲ್ಲ, ಅವನು ಗೆದ್ದು ವಿಧಾನಸಭೆಗೆ ಹೋಗ್ಬೇಕಾಗ್ತದೆ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರಿಕ್ವೆಸ್ಟ್, ಕೊಟ್ಟ ತಗೊಳ್ಳಿ, ಓಟ್ ದಯವಿಟ್ಟು ಅಫ್ಸರ್ ಕೊಡ್ಲೇಬೇಕವ್ರಿಗೆ ಹಾಕಿ ವೇಸ್ಟ್ ಮಾಡಬೇಡಿ. ಡೆಮಾಕ್ರಸಿಲಿ ಓಟನ್ನು ವೇಸ್ಟ್ ಮಾಡಬಾರ್ದು. ದಾವಣಗೆರೆಯಲ್ಲಿ 90% 100% ಓಟು ಹಾಕುವಂತ ಈ ಸಮುದಾಯ. ಕಾಂಗ್ರೆಸ್ ಬಿಟ್ರೆ ನಮಗೆ ಬೇರೆ ವಿಧಿ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಅನ್ನೇ ಬೆಂಬಲಿಸಿಕೊಂಡು ಬಂದಂತ ಈ ಸಮುದಾಯ ಈ ಸಲ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದ್ರೆ ನಾಳೆ ಇಡೀ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ನಾನಪ್ಪ ಮುಸಲ್ಮಾನ, ನನ್ನ ಹಕ್ಕನ್ನ ಕೇಳ್ತೀನಿ ಅಂತ ಒಂದು ಧ್ವನಿಯನ್ನು ಎತ್ತಿದ್ರೆ, ಅಣ್ಣ ಕೈ ಮುಗಿದು ಈ ಟಿಕೆಟ್ ಕೊಡ್ತೀನಿ, ತಗೊಂಡು ಹೋಗಪ್ಪ ಅಂತ ಮಾಡೇ ಮಾಡ್ತಾರೆ. ದಾವಣಗೆರೆಯ ಮೂಲಕ ನೀವು ಆ ಸಂದೇಶವನ್ನು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಸಮಯದ ಅಭಾವದಿಂದ
ಮಾತು ನಿಲ್ಲಿಸ್ತೀನಿ. ಮಿಕ್ಕಿದ್ದು ನನ್ನ ವಿಡಿಯೋಗಳು ಇದ್ದೇ ಇರ್ತವೆ ನೋಡಿ. ನಮಸ್ಕಾರ.